ಯಾಕೆ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ರಿ? ಬಿಕಾಸ್ ಜನ ನೋಡಿರ್ಲಿಲ್ಲ, ಅದೇ ಜನ ನೋಡಿ ನೋಡಿ ಬೋರ್ ಆಗಿದ್ದೆ. ಗೆದ್ದು ಬರಬೇಕು ಅನ್ಕೊಂಡಿದ್ದೆ. ಅಫ್ಕೋರ್ಸ್ ಅದೆಷ್ಟು ನೋವಿದೆ ಇವಾಗ? ನೋವೆಲ್ಲ, ಬಿಕಾಸ್ ನಾನು ಅನ್ಕೊಂಡು ಹೋಗಿದ್ದು ನಾನು ಸಾಧಿಸಿದ್ದೀನಿ. ನಾನು ಪ್ರೀತಿ ಗಳಿಸ್ಬೇಕಂತ ಇದ್ದೆ, ಅದೇ ನನ್ನ ಮೇನ್ ಇಂಟೆನ್ಷನ್ ಆಗಿತ್ತು. ನನ್ನ ಪರ್ಸ್ನಾಲಿಟಿನ ಜನ ಹೇಗೆ ಅರ್ಥ ಮಾಡ್ಕೊತಾರೆ ಅಂತ ನೋಡಬೇಕಿತ್ತು. ನನ್ನ ಪರ್ಸ್ನಾಲಿಟಿನ ಜನಕ್ಕೆ ತೋರಿಸ್ಬೇಕಿತ್ತು. ಸಂಗೀತ ಶೃಂಗೇರಿ ಯಾರು ಅಂತ ತೋರಿಸ್ಬೇಕಿತ್ತು. ಅದು ನಾನು ಅಚೀವ್ ಮಾಡಿದೀನಿ. ಇನ್ನೇನ್ ಬೇಕು? ಒಳಗಿದ್ದಾಗ ಅಂಟಿಲ್ ಅನ್ಲೆಸ್ ನೀವು ಲಾಸ್ಟ್ 3 ಜನ ಸ್ಟೇಜಲ್ಲಿ ಉಳಿಯೋ ತನಕ ನೀವು ಜನರ ಪ್ರೀತಿ ಎಷ್ಟರ ಮಟ್ಟಿಗೆ ಗಳಿಸಿದೀರಾ ಅನ್ನೋದು ನಿಮ್ಗೆ ಗೊತ್ತಿತ್ತ ಒಳಗಿದ್ದಾಗ? ಇಲ್ಲ ಬಟ್ ನಾನು ಒಂದ್ಸತಿ ಹೋಗ್ಬೇಕು ಅಂತ ಹೇಳಿದಾಗ ಸುದೀಪ್ ಸರ್ ಒಂದು ಕ್ಲೂ ಕೊಟ್ಟಿದ್ರು, ದಟ್ ನಿಮಗೆ ಗೊತ್ತಿಲ್ಲ ಜನ ಇಲ್ಲಿ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ನಿಮ್ನ ಅಂತ. ನಾನು ಒಂದ್ಸತಿ ತುಂಬಾ ಸ್ಯಾಡ್ ಆಗಿದ್ದಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಮಾತುಗಳು ಬಂದಾಗ್ಲೂ ಕೂಡ ಆ ಮಾತು ಬಂದಿತ್ತು, ನಿಮಗೆ ಗೊತ್ತಿಲ್ಲ ಜನ ನಿಮ್ನ ಕೇಳಿಸ್ಕೊಳ್ತಾ ಇದ್ದಾರೆ, ಇಲ್ಲಿ ಮನೆಯವ್ರು ಕೇಳದೆ ಇರ್ಬೋದು ಆದ್ರೆ ಜನ ನಿಮ್ನ ಕೇಳಿಸ್ಕೊಳ್ತಿದ್ದಾರೆ ಅಂತ ಅವರು ಕೂಡ ಒಂದ್ಸತಿ ಹೇಳಿದ್ರು. ಅದು ನಂಗೆ ಅರ್ಥ ಆಗಿರ್ಲಿಲ್ಲ. ಆದ್ರೆ ಫ್ಯಾಮಿಲಿ ಎಪಿಸೋಡ್ ಬಂದಾಗ ಫ್ಯಾಮಿಲೀಸ್ ಪ್ರತಿ ಸಲ ಹೇಳಿ ನಾನು ಕೇಳಿರೋಂಥ ಪದಗಳು ಅದಾದ್ಮೇಲೆ ಮನೆಯವ್ರ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿರೋದೆಲ್ಲ ನೋಡ್ಬಿಟ್ಟು ನನ್ಗೆ ಅರ್ಥ ಆಯ್ತು, ಓಕೆ ಫೈನ್, ಜನ ಇದ್ದಾರೆ, ಜನ ನೋಡ್ತಾ ಇದ್ದಾರೆ, ಇಲ್ಲಿರೋ ಪರ್ಸ್ಪೆಕ್ಟಿವ್ ಒರಿಜಿನಲ್ ಅಲ್ಲ, ದರ್ಸ್ ಅದರ್ ಪರ್ಸ್ಪೆಕ್ಟಿವ್, ಬೇರೆ ಥರನೇ ಜನ ನೋಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ನಿಧಾನ ಗೊತ್ತಾಗ್ತಾ ಬಂತು. ಆ್ಯಂಡ್ ದಟ್ ವಾಸ್ ಇನ್ಕ್ರೆಡಿಬಲ್ ಆ್ಯಕ್ಚುಲಿ. ಬಿಕಾಸ್ ಹೊರಗಡೆ ಬರ್ತಿದ್ದಂಗೆ ಯಾರೂ ಕೂಡ ಕಂಟೆಸ್ಟೆಂಟ್ಸಲ್ಲಿ ನನ್ನ ಹೆಸರು ತಗೊಂಡಿರಲಿಲ್ಲ. ಯಾರು ಔಟ್ ಆಗಬೇಕು ಅಂತ ಹೇಳಿದಾಗ ಇವ್ರುಗಳು ಎಲಿಮಿನೇಟ್ ಆಗಿರುವಂಥ ಕಂಟೆಸ್ಟೆಂಟ್ಗಳು ವಾಪಸ್ ಬಂದಾಗ ಅವ್ರ ಪರ್ಸ್ಪೆಕ್ಟಿವ್ಸ್ ಗೊತ್ತಾಗಿತ್ತು ವೇರ್ ಐ ಸ್ಟ್ಯಾಂಡ್ ಅಂತ. ಎಲ್ಲರೂ ಹೇಳ್ತಿದ್ರು ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಸಂಗೀತ ಕಡೆ ಅಂತ. ಎಸ್ಪೆಷಲಿ ಮೈಕಲ್ ಹೇಳಿದಾಗ ನಂಗೆ ತುಂಬ ಖುಷಿಯಾಗಿತ್ತು. ಇನ್ನೇನು ಬೇಕು? ಅದು ಆ್ಯಕ್ಚುಲಿ ಕಪ್ ಗೆದ್ದ ಮೇಲೂ ಮೋಸ್ಟ್ಲಿ ಇದು ಸಿಗದೆ ಇದ್ರೆ ಬೇಜಾರಾಗುತ್ತೆ. ಬಟ್ ಕಪ್ ಗೆಲ್ದೇನೆ ಈ ಥರದೊಂದು ಸಪೋರ್ಟ್ ವಿತೌಟ್ ಸ್ಪೆಂಡಿಂಗ್ ಅ ರೂಪಿ ಆನ್ PR ಇದು ಗಳಿಸಿದ್ದೀನಿ ಅಂದರೆ ಇನ್ನೇನು ಬೇಕು? ದಿಸ್ ಇಸ್ ದ ಬೆಸ್ಟ್ ಅಚೀವ್ಮೆಂಟ್. ಅಂದ್ರೆ ಬಿಗ್ ಬಾಸ್ಗೆ ಹೋಗಿ ಬಂದಿರೋದು ನಿಮಗೆ ಖುಷಿ ಇದೆ? ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್. ಡೆಫಿನೆಟ್ಲಿ. ಬಟ್ ಈ ಪ್ರಶ್ನೆ ಸಾಕಷ್ಟು ಜನ ಕೇಳಿರ್ತಾರೆ, ಬಟ್ ನಾನು ಕೇಳ್ತೀನಿ. ಬಿಗ್ ಬಾಸ್ಗೆ ಹೋಗಕ್ಕಿಂತ ಮುಂಚೆ ಒಂದು ಡೈಲಾಗ್ ಇರುತ್ತೆ ಸಂಗೀತ, 1 ಕೋಟಿ ಕೊಟ್ಟರು ನಾನು ಹೋಗೋದು. ಹಾಗಿದ್ಮೇಲೆ 1/2 ಕೋಟಿಗೋಸ್ಕರ ಯಾಕೆ ಒಪ್ಕೊಂಡ್ರಿ? ಹ್ಯಾಪಿ ಬಿಗ್ ಬಾಸ್ ಅಂತ. ವಾಟ್ ಮೇಡ್ ಯು? ಯಾ, ಸೊ ದ ಥಿಂಗ್ ಇಸ್, ನಾನು ಅಲ್ಲಿವರೆಗೂ ಬಿಗ್ ಬಾಸ್ ಅಂತ ಬಂದಾಗ ನಾನು ಕಾಂಟ್ರವರ್ಸಿ ಅದು ಇದು ಅಂತಾನೆ ಅನ್ಕೊಂಡಿದ್ದೆ. ಬಟ್ ಈ ಸಲ ನಮ್ಮ ಅತ್ತಿಗೆ ಮನೆಗೆ ಬಂದು 2 ವರ್ಷ ಆಗಿತ್ತು, ಅಣ್ಣನ ಮದುವೆ ಆಗಿ ಬಂದು. ಆ್ಯಂಡ್ ಅವ್ರಿಗೆ ನಾನು ಇದು ಹೇಳಿದಾಗ ಮತ್ತೆ ಬಿಗ್ ಬಾಸ್ ಇಂದ ಆಫರ್ ಬಂದಿದೆ ನೋಡು ಸುಚಿ ಅಂತ ಹೇಳಿದಾಗ ಹೋಗ್ಬೇಕು ನೀನು ಅಂತ ಹೇಳಿದ್ರು. ಈ ಸಲ ನನ್ನ 3 ಮೂವೀಸ್ ರಿಲೀಸ್ ಆಗಿದ್ವು. ಸಂಗೀತ ಶೃಂಗೇರಿ ಮಾಡಿರೋ ಪಾತ್ರಗಳು ದೇವಿಕಾ, 777 ಚಾರ್ಲಿ, ಅನ್ನು ಮತ್ತೆ ಲಕ್ಕಿ ಮ್ಯಾನಲ್ಲಿ. ಸತಿ ಹರರ್ ಮಹಾದೇವ್ದಲ್ಲಿ ಜನಕ್ಕೆ ಗೊತ್ತಿತ್ತು, ಇವಳು ಹರರ್ ಮಹಾದೇವ್ ಸತಿ ಮಾಡಿದ್ಲಲ್ಲ ಅವಳಲ್ಲ ಅಂತ ಹೇಳೋರು. ಇವ್ರಿಗೆ ಯಾಕೆ ನನ್ನ ಹೆಸರು ಗೊತ್ತಿಲ್ಲ ಅಂತ ನಂಗೆ ಅನ್ಸದೆ. ಯಾವಾಗ ಯಾಕೆ ನನ್ನ ಸಂಗೀತ ಶೃಂಗೇರಿ ಅಂತ ಗುರುತಿಸಲ್ಲ? ಎಸ್, ಬಟ್ ಹೆಸರಿಗೆ ಯಾವತ್ತೂ ಅದು ಬರಲ್ಲ. ಹೆಸರಿಗೆ ಯಾವಾಗ ಬರುತ್ತೆ ಅಂದ್ರೆ ನಿಮ್ ಪರ್ಸನಾಲಿಟಿ ಕಂಡಾಗ ಬರುತ್ತೆ, ಇವರು ಸಂಗೀತ ಶೃಂಗೇರಿ ಅಂತ. ಸೊ ನನಗೇನು ಅನಿಸ್ತು, ಈ ಮಾಡಿರೋಂಥ ಪಾತ್ರಗಳು ತುಂಬಾ ಚೆನ್ನಾಗಿದ್ದಾವೆ, ಬಟ್ ಅದು ನನ್ನ ಪರ್ಸನಾಲಿಟಿ ಅಲ್ಲ. ಬಿಕಾಸ್ ನೋಡಿದ್ರಲ್ಲ ಅದ್ರಲ್ಲಿ ಆ ಥರನೇ ಕಾಣ್ತೀರಾ, ಇವಾಗ ಬೇರೆ ಥರನೇ ಇದ್ದೀರಾ, ಹಿಂಗೂ ಚೆನ್ನಾಗಿದ್ದೀರಾ ಅಂತ ಹೇಳೋರು. ಸೊ ನಂಗೆ ಯಾವಾಗಲೂ ಅನ್ಸೋದು, ಯಾವಾಗ ನಾ ಗುರುತಿಸ್ತಾರೆ ಸಂಗೀತ ಶೃಂಗೇರಿ ಯಾರು ಅಂತ ಯಾವಾಗ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ. ನಾನು ಅದಕ್ಕೆ ಹೇಳಿರೋದು, ನಿನ್ನ ಪರ್ಸನಾಲಿಟಿಗೆ ಬಿಗ್ ಬಾಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್. ಐ ಥಿಂಕ್ ಯು ಶುಡ್ ಗೋ ದರ್ ಬಿಕಾಸ್ ನೀನು ತುಂಬ ಇನ್ಸ್ಪೈರ್ ಮಾಡ್ತೀಯ ಜನನ ಅಂತ. ಶಿ ಮೋಟಿವೇಟೆಡ್ ಮೀ. ನಾನು ಯೋಚನೆ ಮಾಡಿದೆ ಬೇಕಾ ಬೇಡ ಅಂತ. ಅವ್ರಿಗೆ ತುಂಬ ನಾಲೆಜ್ ಇದೆ ಇಂಡಸ್ಟ್ರಿ ಬಗ್ಗೆ, ನಂಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ಸೊ ಅಲ್ಲಿರೋರು ಯಾರೂ ನಂಗೆ ಪರಿಚಯ ಇರಲಿಲ್ಲ ಕೂಡ. ಅಂದರೆ ಐ ಡಿಂಟ್ ನೋ ಎನಿ ಒನ್. ವಿನಯ್ ಮಾತ್ರ, ಬಿಕಾಸ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಎಸ್, ಅದೊಂದೇ ವಿಷಯಕ್ಕೆ ಅವ್ರು ಗೊತ್ತಿದ್ರು, ಬೇರೆ ನಾನು ನೋಡ್ತಿರ್ಲಿಲ್ಲ ಯಾವುದು. ಬಿಕಾಸ್ ಅದು ರೀಸನ್ಸ್ ಹೇಳಿದ್ದೀನಿ ಬಿಗ್ ಬಾಸಲ್ಲಿ ನಾನು. ಸೊ ನನಗಿದು ಒಂದೇ ಒಂದು ಇಂಟೆನ್ಷನ್, ನನ್ನ ಪರ್ಸ್ನಾಲಿಟಿನ ಜನಕ್ಕೆ ಮುಟ್ಟಿಸ್ಬೇಕು ಅಂತ. ಐ ಡೋಂಟ್ ಥಿಂಕ್ ಬಿಗ್ ಬಾಸ್ಗಿಂತ ಬೇರೆ ಯಾವುದಾದ್ರೂ ವೇದಿಕೆ ಇದೆ ನಿಮ್ಮ ಪರ್ಸ್ನಾಲಿಟಿನ ಜನಕ್ಕೆ ಮುಟ್ಸೋ ರೀತಿ ತೋರಿಸೋ ಹಾಗಿರೋಂಥದ್ದು. ಸೊ ಒಂದದು. ಇನ್ನೊಂದು ಮೀಟಿಂಗ್ ಟೀಮ್ ಜೊತೆಲ್ಲ ಆದಾಗ ವಾಟ್ ಅ ಸ್ಪೆಷಲ್ ದಿಸ್ ಟೈಮ್ ಅಂತ ಕೇಳಿದಾಗ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ್ರು. ಇಟ್ಸ್ ಅನ್ಲೈಕ್ ಅದರ್ ಸೀಸನ್ಸ್. ತುಂಬಾ ಖುಷಿಯಾಗಿ ಮಾಡ್ತೀವಿ ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ತೋರ್ಸೋಕ್ಕೆ ನಾವು ನೋಡ್ತೀವಿ ಈ ಶೋನ. ದೆರ್ ಇಸ್ ನೋ ನೆಗೆಟಿವ್ ಥಿಂಗ್ಸ್ ಅಂತೆಲ್ಲ ಹೇಳಿದ್ರು ಅವರು.